ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ ನ ಫಸ್ಟ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿಲ್ಲ, ಮತ್ತೆ ಅಮೌಂಟ್ ಬಂದಿಲ್ಲ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರ, ಮತ್ತೆ ಡೇಟ್ ಅನ್ನುವಂಥದ್ದು ಎಕ್ಸ್ಟೆಂಡ್ ಮಾಡಿದಾರ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರ. ಸೊ ಮೊದಲನೇದಾಗಿ ಡೇಟ್ ಎಕ್ಸ್ಟೆಂಡ್ ಇಂದ ಹೇಳ್ಬಿಡ್ತೀನಿ. ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲಾನು 14ನೇ ತಾರೀಕು ತನಕ ಕೂಡ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಕೆಲವೊಬ್ಬರಿಗೆ 2-3 ದಿನ ಎಕ್ಸ್ಟೆಂಡ್ ಮಾಡಿದ್ರು, ಅದನ್ನ ಕ್ಲೋಸ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ ಅಲ್ಲಿ ಇದೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. 14ನೇ ತಾರೀಕು ತನಕ ಕೂಡ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕೆಲವೊಂದು ಡಿಪಾರ್ಟ್ಮೆಂಟ್ ಅಂಡರ್ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಹೇಳೋದಾದ್ರೆ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು, ನಂದು ಫಸ್ಟ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿಲ್ಲ ಬ್ರೋ, ಅಮೌಂಟ್ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದಿರ. ಸೊ ಅದಕ್ಕೆ ರೀಸನ್ SSP ಸ್ಕಾಲರ್ಶಿಪ್ ಅವರೇನೆ ಅಪ್ಡೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಇಯರ್ ನ ನಿಮ್ಮ ಒಂದು ಮಾಸ್ ಕಾರ್ಡ್ ಅನ್ನುವಂಥದ್ದು ಇನ್ನ ನಮಗೆ ಅಪ್ಡೇಟ್ ಆಗಿಲ್ಲ. ಯೂನಿವರ್ಸಿಟಿ ಕಡೆಯಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ನಿಮ್ಮ ಒಂದು ಮಾರ್ಕ್ ಶೀಟ್ ಇಂದು. ಸೊ ಅದಕ್ಕೋಸ್ಕರ ನಾವು ಅಮೌಂಟ್ ಅನ್ನುವಂಥದ್ದು ಸೆಂಡ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನಕ್ಕೆ ಅವಾಗಲೇ ಫಸ್ಟ್ ಲೆವೆಲ್ ನ ಒಂದು ವೆರಿಫಿಕೇಶನ್ ಆಗಿನೂ ಕೂಡ ಅಮೌಂಟ್ ಅನ್ನುವಂಥದ್ದು ರಿಸೀವ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರ್ದೆಲ್ಲ ಯೂನಿವರ್ಸಿಟಿ ಕಡೆಯಿಂದ ಅಮೌಂಟ್ ಬಂದಿದೆಯೋ, ಸೊ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಮಾರ್ಕ್ ಶೀಟ್ ನ ಅಪ್ಡೇಟ್ ಮಾಡಿಸ್ಬೇಕಾಗಿದೆ SSP ಪೋರ್ಟಲ್ಗೆ. ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡಿಸಿ ಅಪ್ಡೇಟ್ ಮಾಡ್ಸೋಕ್ಕೆ ಟ್ರೈ ಮಾಡಿ. ಇನ್ನು ಮಿಕ್ಕಿರೋರಿಗೆ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಈ ಥರ ವೆರಿಫಿಕೇಶನ್ ಆಗಿಲ್ದಿರೋರಿಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಮೊದಲನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡಿಸಿ. ಒಂದು ವೇಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಮೌಂಟ್ ಅಪ್ಡೇಟ್ ಆಗಿಲ್ಲ. ಮತ್ತು ಇನ್ನೊಂದು ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡು ತುಂಬ ದಿನ ಆಗಿತ್ತು ಮಾಡಿ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿತ್ತು. ಸೊ ಯಾರಿಗೆಲ್ಲ SSP ಸ್ಕಾಲರ್ಶಿಪ್ನ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಎಪಿಸೋಡ್ ಬೇಕು, ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಎಪಿಸೋಡ್ನ ತೊಗೊಂಡ್ಬರ್ತೀನಿ. ಅಲ್ಲಿ ನಿಮ್ಮ ಒಂದು ಪ್ರತಿಯೊಂದು ಕ್ವಶನ್ಗೂ ಕೂಡ ಕ್ವಶನ್ ಓದಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಿಂಗೆ ರ್ಯಾಂಡಮ್ ಆಗಿ ಹೇಳೋಕ್ಕಿಂತ ನಿಮ್ಮ ಒಂದು ಆಕ್ಚುಲ್ ಪ್ರಾಬ್ಲಮ್ ಏನಿದೆ ಅದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡೋದು ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಏನು ಪ್ರಾಬ್ಲಮ್ ಆಗಿದೆ, ನೆಕ್ಸ್ಟು ಬರುವಂಥ ಒಂದು ವಿಡಿಯೋಸಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್. ಮುಂದೆ ಮಾತ್ರ.